ಜಿದ್ದಾಜಿದ್ದಿಯಿಂದ ಕೂಡಿದ್ದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಫಲಿತಾಂಶ ಹೊರಬಿದ್ದಿದೆ. ಅನಿಲ್ ಕುಂಬ್ಳೆ ಜಾವಗಲ್ ಶ್ರೀನಾಥ್ ಬಣಕ್ಕೆ ಜಯಬೇರಿ ಬಾರಿಸಿದ್ರೆ ಬ್ರಿಜೇಶ್ ಪಾಟೀಲ್ ಬಣಕ್ಕೆ ಮುಖಭಂಗವಾಗಿದೆ. ಹಾಗಾದ್ರೆ ಕೆಎಸ್ಸಿ ಅಧ್ಯಕ್ಷರಾಗಿದ್ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಕೆಎಸ್ಸಿಎ ಅಧ್ಯಕ್ಷರಾಗಿ ವೆಂಕಟೇಶ್ ಪ್ರಸಾದ್ ಆಯ್ಕೆ. ಕೆಎನ್ ಶಾಂತಕುಮಾರ್ಗೆ ಭಾರೀ ಸೋಲು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಆಯ್ಕೆಯಾಗಿದ್ದಾರೆ. ಕೆಎನ್ ಶಾಂತಕುಮಾರ್ಗೆ ಭಾರೀ ಸೋಲುಂಟಾಗಿದೆ. ಇದರೊಂದಿಗೆ ಕೆಎಸ್ಸಿಎನಲ್ಲಿ ಮತ್ತೊಮ್ಮೆ ಮಾಜಿ ಕ್ರಿಕೆಟಿಗರ ಅಬ್ಬರ ಶುರುವಾಗಲಿದೆ. ಭಾರೀ ಕುತೂಹಲ ಕೆರಳಿಸಿದ್ದ ಚುನಾವಣೆಯಲ್ಲಿ ವೆಂಕಟೇಶ್ ಪ್ರಸಾದ್ ಭಾರೀ ಮೇಲುಗೈ ಸಾಧಿಸಿದರು. 20 ಸುತ್ತುಗಳ ಮತ ಎಣಿಕೆ ಪ್ರಕ್ರಿಯೆ ಮುಕ್ತಾಯಗೊಂಡಾಗ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ 749 ಮತಗಳನ್ನು ಪಡೆದುಕೊಂಡರು. ಕೆಎನ್ ಶಾಂತಕುಮಾರ್ಗೆ 558 ಮತ ಬಿದ್ದಿದ್ದವು. ವೆಂಕಟೇಶ್ ಪ್ರಸಾದ್ 191 ಮತಗಳಿಂದ ಜಯಗಳಿಸಿ ಕೆಎಸ್ಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮೆಂಬರ್ಸ್ ಗೆದ್ದಿದ್ದಾರೆ, ಅವರಿಟ್ಟಿರೋ ಒಂದು ಕಾನ್ಫಿಡೆನ್ಸ್ ಇಂದ ಮೆಂಬರ್ಸ್ ಗೆದ್ದಿದ್ದಾರೆ. ಮೆಂಬರ್ಶಿಪ್ ಗೊತ್ತಿತ್ತು ಅವ್ರಿಗೆ ಚೇಂಜ್ ಬೇಕು ಅಂತ. ಸೊ ಹಾಗಾಗಿ ಈ ಒಂದು ಹೊಸ ಹೋಪ್ ಇರ್ಬೋದು, ಅಥವಾ ಇಟ್ಸ್ ಅ ಡಾನ್ ಆಫ್ ನ್ಯೂ ಎರಾ ಅಂತ ಹೇಳ್ಬೋದು ನಾಳೆ ಬೆಳಗ್ಗೆಯಿಂದ. ಸೊ ಖಂಡಿತ ನಾವು ಏನೇನು ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ವೋ ಅದನ್ನ ಮಾಡಕ್ಕೆ ಹೊರಟಿದ್ದೀವಿ. ಕೆಎಸ್ಸಿ ಉಪಾಧ್ಯಕ್ಷರಾಗಿ ಮಾಜಿ ಕ್ರಿಕೆಟಿಗ ಸುಜಿತ್ ಸೋಮಸುಂದರ್, ಕಾರ್ಯದರ್ಶಿಯಾಗಿ ಸಂತೋಷ್ ಮೆನನ್, ಕೆಎಸ್ಸಿಎ ಖಜಾಂಚಿಯಾಗಿ ಮಧುಕರ್ ಆಯ್ಕೆಯಾಗಿದ್ದಾರೆ. ಕೆಎಸ್ಸಿಎಯಿಂದ 16 ಪದವಿಗೆ ಇವತ್ತು ಎಲೆಕ್ಷನ್ ನಡೆದಿದ್ದು. 16ರಲ್ಲಿ 11 ಗೆದ್ದಿರೋದು ನಮ್ಮ ಬಿಕೆ ವೆಂಕಟೇಶ್ ಪ್ರಸಾದ್ ಅವರ ತಂಡ ಆದಂತ ಟೀಮ್ ಗೇಮ್ ಚೇಂಜರ್ಸ್. ವೆಂಕಟೇಶ್ ಪ್ರಸಾದ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದ್ದಾರೆ. ಸುಜಿತ್ ಸೋಮಸುಂದರ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಸಂತೋಷ್ ಮೆನನ್ ಸೆಕ್ರೆಟರಿ ಆಗಿದ್ದಾರೆ. ಮಧುಕರ್, ನಾಗರಾಜ್ ಮಗ ಜ್ಞಾಪಕ ಇದೆಯಲ್ಲ, ಅವರು ಟ್ರೆಷರರ್ ಆಗಿರೋದು. ಬಿಕೆ ರವಿ ಜಾಯಿಂಟ್ ಸೆಕ್ರೆಟರಿ ಆಗಿ ಬಂದಿದ್ದಾರೆ. ಬೆಂಗಳೂರಲ್ಲಿದ್ದಂತ 5 ಪದವಿಗಳು ಅಂದ್ರೆ 2 ಲೈಫ್ ಮೆಂಬರ್ ಹಾಗೂ 3 ಕ್ಲಬ್, 5ಕ್ಕೆ 5 ಕ್ಲೀನ್ ಸ್ವೀಪ್ ಮಾಡಿರೋದು ಟೀಮ್ ಗೇಮ್ ಚೇಂಜರ್ಸ್ ಅಂದ್ರೆ ವೆಂಕಟೇಶ್ ಪ್ರಸಾದ್ ಅವರ ತಂಡ. ಅದಾದ್ಮೇಲೆ ಮೈಸೂರು ಗೆದ್ದಿದೆ. ವೆಂಕಟೇಶ್ ಪ್ರಸಾದರನ್ನ ಮಾಜಿ ಕ್ರಿಕೆಟಿಗ ಟೀಂ ಇಂಡಿಯಾ ಮಾಜಿ ನಾಯಕ ಅನಿಲ್ ಕುಂಬ್ಳೆ ಬೆಂಬಲಿಸಿದ್ದಾರೆ. ತುಂಬಾ ಸಂತೋಷ ಆಗುತ್ತೆ, ಯಾಕಂದ್ರೆ ಇದು ಬರೀ ವೆಂಕಟೇಶ್ ಪ್ರಸಾದ್ ಹಾಗೂ ಅವರ ತಂಡಕ್ಕೆ ಜಯ ಅಲ್ಲ, ಇದು ಕ್ರಿಕೆಟ್ ಕೂಡ ಜಯ, ಕ್ರಿಕೆಟ್ಗೆ ಜಯ. ಇದು ಅದೇ ಮುಖ್ಯ. ಎಲ್ಲ ನಾವು ಹೇಳಿದಾಗೆ ಹಲವಾರು ವರ್ಷಗಳಿಂದ, ಸುಮಾರು 3 ವರ್ಷದಲ್ಲಂತೂ ಕ್ರಿಕೆಟ್ ಒಂಥರ ಹಿಂದೆನೇ ಇತ್ತು. ಅದರಿಂದ ಈ ತಂಡ ಖಂಡಿತವಾಗಿ ಅವರ ಒಂದು ಜವಾಬ್ದಾರಿಯಿಂದ ಸರಿಯಾದ ರೀತಿಯಾಗಿ ಕ್ರಿಕೆಟರ್ಗಳಿಗೆ ಹಾಗೂ ಮೇನ್ ಸ್ಟೇಕ್ ಹೋಲ್ಡರ್ ನಮ್ಮ ಕ್ರಿಕೆಟ್ಗೆ ಯಾರು ಅಂದ್ರೆ ಫ್ಯಾನ್ಸ್, ಅವ್ರಿಗೂ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನು ಸರಿಯಾದ ರೀತಿಯಾದ ಒಂದು ಅವಕಾಶ ಕೊಟ್ಟು ಅವ್ರಿಗೊಂದು ನಿಮ್ಮೆಲ್ಲರ ಸಹಕಾರನೂ ಬೇಕು. ಕೆಎನ್ ಶಾಂತಕುಮಾರ್ಗೆ ಇತ್ತ ಬ್ರಿಜೇಶ್ ಪಟೇಲ್ ಬೆಂಬಲವನ್ನು ನೀಡಿದ್ರು. ಬ್ರಿಜೇಶ್ ಪಟೇಲ್ ಬಣದ ವಿರುದ್ಧ ವೆಂಕಟೇಶ್ ಪ್ರಸಾದ್ ಟೀಮ್ ಗೆದ್ದು ಬಿಗಿದೆ. ವಿಕ್ಟರಿ ಅಂತ ಅನಿಸ್ತದೆ ನಮಗೆ, ವೆಂಕಿ ಅಂಡ್ ಟೀಮ್ಗೆ. ಇದರಿಂದ ನಮಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗಿದೆ. ಸೊ ಆ ಜವಾಬ್ದಾರಿನ ನಾವು ನಿಭಾಯಿಸಕ್ಕೆ ನಾವು ಎಷ್ಟಾಗತ್ತೆ ನಮ್ಮ ಕೈಯಲ್ಲಿ ಶಕ್ಯ ಅದನ್ನ ನಾನು ನನ್ನ ಟೀಮ್ ಜೊತೆ ಇದನ್ನು ನಿಭಾಯಿಸಲು ಟ್ರೈ ಮಾಡ್ತೀನಿ. ಇನ್ನು ಈ ಬಾರಿಯ ಕೆಎಸ್ಸಿಎ ಚುನಾವಣೆ ತೀವ್ರ ಕೋಲಾಹಲವನ್ನು ಸೃಷ್ಟಿ ಮಾಡಿತ್ತು. ಚುನಾವಣೆ ಹೈಕೋರ್ಟ್ ಮೆಟ್ಟಿಲೇರಿದ್ದ ಕಾರಣ ಪೈಪೋಟಿ ಕೂಡ ಹೆಚ್ಚಾಗಿತ್ತು. ಇಷ್ಟೇ ಅಲ್ಲ, ಚುನಾವಣಾ ಪ್ರಚಾರಗಳು ಭರ್ಜರಿಯಾಗಿ ನಡೆದಿತ್ತು. ಕೊನೆಗೆ ವೆಂಕಟೇಶ್ ಪ್ರಸಾದ್ ಟೀಮ್ ಗೆದ್ದು ಬೀಗಿದ್ದಾರೆ. ಚರಣ್ ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಿದ್ದಾಜಿದ್ದಿಯಿಂದ ಕೂಡಿದ್ದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಫಲಿತಾಂಶ ಹೊರಬಿದ್ದಿದೆ. ಅನಿಲ್ ಕುಂಬ್ಳೆ ಜಾವಗಲ್ ಶ್ರೀನಾಥ್ ಬಣಕ್ಕೆ ಜಯಬೇರಿ ಬಾರಿಸಿದ್ರೆ ಬ್ರಿಜೇಶ್ ಪಾಟೀಲ್ ಬಣಕ್ಕೆ ಮುಖಭಂಗವಾಗಿದೆ. ಹಾಗಾದ್ರೆ ಕೆಎಸ್ಸಿ ಅಧ್ಯಕ್ಷರಾಗಿದ್ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಕೆಎಸ್ಸಿಎ ಅಧ್ಯಕ್ಷರಾಗಿ ವೆಂಕಟೇಶ್ ಪ್ರಸಾದ್ ಆಯ್ಕೆ. ಕೆಎನ್ ಶಾಂತಕುಮಾರ್ಗೆ ಭಾರೀ ಸೋಲು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಆಯ್ಕೆಯಾಗಿದ್ದಾರೆ. ಕೆಎನ್ ಶಾಂತಕುಮಾರ್ಗೆ ಭಾರೀ ಸೋಲುಂಟಾಗಿದೆ. ಇದರೊಂದಿಗೆ ಕೆಎಸ್ಸಿಎನಲ್ಲಿ ಮತ್ತೊಮ್ಮೆ ಮಾಜಿ ಕ್ರಿಕೆಟಿಗರ ಅಬ್ಬರ ಶುರುವಾಗಲಿದೆ. ಭಾರೀ ಕುತೂಹಲ ಕೆರಳಿಸಿದ್ದ ಚುನಾವಣೆಯಲ್ಲಿ ವೆಂಕಟೇಶ್ ಪ್ರಸಾದ್ ಭಾರೀ ಮೇಲುಗೈ ಸಾಧಿಸಿದರು. 20 ಸುತ್ತುಗಳ ಮತ ಎಣಿಕೆ ಪ್ರಕ್ರಿಯೆ ಮುಕ್ತಾಯಗೊಂಡಾಗ
ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ 749 ಮತಗಳನ್ನು ಪಡೆದುಕೊಂಡರು. ಕೆಎನ್ ಶಾಂತಕುಮಾರ್ಗೆ 558 ಮತ ಬಿದ್ದಿದ್ದವು. ವೆಂಕಟೇಶ್ ಪ್ರಸಾದ್ 191 ಮತಗಳಿಂದ ಜಯಗಳಿಸಿ ಕೆಎಸ್ಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸೊ ಮೆಂಬರ್ಸ್ ಗೆದ್ದಿದ್ದಾರೆ, ಅವರಿಟ್ಟಿರೋ ಒಂದು ಕಾನ್ಫಿಡೆನ್ಸ್ ಇಂದ ಮೆಂಬರ್ಸ್ ಗೆದ್ದಿದ್ದಾರೆ. ಮೆಂಬರ್ಶಿಪ್ ಗೊತ್ತಿತ್ತು ಅವ್ರಿಗೆ ಚೇಂಜ್ ಬೇಕು ಅಂತ. ಸೊ ಹಾಗಾಗಿ ಈ ಒಂದು ಹೊಸ ಹೋಪ್ ಇರ್ಬೋದು, ಅಥವಾ ಇಟ್ಸ್ ಅ ಡಾನ್ ಆಫ್ ನ್ಯೂ ಎರಾ ಅಂತ ಹೇಳ್ಬೋದು ನಾಳೆ ಬೆಳಗ್ಗೆಯಿಂದ. ಸೊ ಖಂಡಿತ ನಾವು ಏನೇನು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ವೋ ಅದನ್ನ ಮಾಡಕ್ಕೆ ಹೊರಟಿದ್ದೀವಿ. ಕೆಎಸ್ಸಿ ಉಪಾಧ್ಯಕ್ಷರಾಗಿ ಮಾಜಿ ಕ್ರಿಕೆಟಿಗ ಸುಜಿತ್ ಸೋಮಸುಂದರ್, ಕಾರ್ಯದರ್ಶಿಯಾಗಿ ಸಂತೋಷ್ ಮೆನನ್, ಕೆಎಸ್ಸಿಯ ಖಜಾಂಚಿಯಾಗಿ ಮಧುಕರ್ ಆಯ್ಕೆಯಾಗಿದ್ದಾರೆ. ಕೆಎಸ್ಸಿಯಿಂದ 16 ಪದವಿಗೆ ಇವತ್ತು ಎಲೆಕ್ಷನ್ ನಡೆದಿದ್ದು. 16ರಲ್ಲಿ 11 ಗೆದ್ದಿರೋದು ನಮ್ಮ ಬಿಕೆ ವೆಂಕಟೇಶ್ ಪ್ರಸಾದ್ ಅವರ ತಂಡ ಆದಂತಹ ಟೀಮ್ ಗೇಮ್ ಚೇಂಜರ್ಸ್. ವೆಂಕಟೇಶ್ ಪ್ರಸಾದ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದ್ದಾರೆ. ಸುಜಿತ್ ಸೋಮಸುಂದರ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಸಂತೋಷ್ ಮೆನನ್ ಸೆಕ್ರೆಟರಿ ಆಗಿದ್ದಾರೆ. ಮಧುಕರ್, ನಾಗರಾಜ್ ಮಗ ಜ್ಞಾಪಕ ಇದೆಯಲ್ಲ, ಅವರು ಟ್ರೆಜರರ್ ಆಗಿರೋದು. ಬಿಕೆ ರವಿ ಜಾಯಿಂಟ್ ಸೆಕ್ರೆಟರಿ ಆಗಿ ಬಂದಿದ್ದಾರೆ. ಬೆಂಗಳೂರಲ್ಲಿದ್ದಂತ 5 ಪದವಿಗಳು ಅಂದ್ರೆ 2 ಲೈಫ್ ಮೆಂಬರ್ ಹಾಗೂ 3 ಕ್ಲಬ್, 5ಕ್ಕೆ 5 ಕ್ಲೀನ್ ಸ್ವೀಪ್ ಮಾಡಿರೋದು ಟೀಮ್ ಗೇಮ್ ಚೇಂಜರ್ಸ್ ಅಂದ್ರೆ ವೆಂಕಟೇಶ್ ಪ್ರಸಾದ್ ಅವರ ತಂಡ. ಅದಾದ್ಮೇಲೆ ಮೈಸೂರು ಗೆದ್ದಿದೆ. ವೆಂಕಟೇಶ್ ಪ್ರಸಾದರನ್ನ ಮಾಜಿ ಕ್ರಿಕೆಟಿಗ ಟೀಮ್ ಇಂಡಿಯಾ ಮಾಜಿ ನಾಯಕ ಅನಿಲ್ ಕುಂಬ್ಳೆ ಬೆಂಬಲಿಸಿದ್ದಾರೆ. ತುಂಬಾ ಸಂತೋಷ ಆಗುತ್ತೆ, ಯಾಕಂದ್ರೆ ಇದು ಬರೀ ವೆಂಕಟೇಶ್ ಪ್ರಸಾದ್ ಹಾಗೂ ಅವರ ತಂಡಕ್ಕೆ ಜಯ ಅಲ್ಲ, ಇದು ಕ್ರಿಕೆಟ್ ಕೂಡ ಜಯ, ಕ್ರಿಕೆಟ್ ಜಯ ಇದು, ಅದೇ ಮುಖ್ಯ. ಎಲ್ಲ ನಾವು ಹೇಳಿದಾಗೆ ಹಲವಾರು ವರ್ಷಗಳಿಂದ, ಸುಮಾರು 3 ವರ್ಷದಲ್ಲಂತೂ ಕ್ರಿಕೆಟ್ ಒಂಥರ ಹಿಂದೆನೇ ಇತ್ತು. ಅದರಿಂದ ಈ ತಂಡ ಖಂಡಿತವಾಗಿ ಅವರ ಒಂದು ಜವಾಬ್ದಾರಿಯಿಂದ ಸರಿಯಾದ ರೀತಿಯಾಗಿ ಕ್ರಿಕೆಟರ್ಗಳಿಗೆ ಹಾಗೂ ಮೇನ್ ಸ್ಟೇಕ್ ಹೋಲ್ಡರ್ ನಮ್ಮ ಕ್ರಿಕೆಟ್ಗೆ ಯಾರು ಅಂದ್ರೆ ಫ್ಯಾನ್ಸ್, ಅವ್ರಿಗೂ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನು ಸರಿಯಾದ ರೀತಿಯಾದ ಒಂದು ಅವಕಾಶ ಕೊಟ್ಟು ಅವ್ರಿಗೊಂದು ನಿಮ್ಮೆಲ್ಲರ ಸಹಕಾರನೂ ಬೇಕು. ಕೆಎನ್ ಶಾಂತಕುಮಾರ್ಗೆ ಇತ್ತ ಬ್ರಿಜೇಶ್ ಪಟೇಲ್ ಬೆಂಬಲವನ್ನು ನೀಡಿದ್ರು. ಬ್ರಿಜೇಶ್ ಪಟೇಲ್ ಬಣದ ವಿರುದ್ಧ ವೆಂಕಟೇಶ್ ಪ್ರಸಾದ್ ಟೀಮ್ ಗೆದ್ದು ಬೀಗಿದೆ. ವಿಕ್ಟರಿ ಅಂತ ಅನಿಸ್ತದೆ ನಮಗೆ ವೆಂಕಿ ಅಂಡ್ ಟೀಮ್ಗೆ. ಇದರಿಂದ ನಮಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗಿದೆ. ಸೊ ಆ ಜವಾಬ್ದಾರಿನ ನಾವು ನಿಭಾಯಿಸಕ್ಕೆ ನಾವು ಎಷ್ಟಾಗತ್ತೆ ನಮ್ಮ ಕೈಯಲ್ಲಿ ಶಕ್ಯ ಅದನ್ನ ನಾನು ನನ್ನ ಟೀಮ್ ಜೊತೆ ಇದನ್ನು ನಿಭಾಯಿಸಲು ಟ್ರೈ ಮಾಡ್ತೀನಿ. ಇನ್ನು ಈ ಬಾರಿಯ ಕೆಎಸ್ಸಿಯ ಚುನಾವಣೆ ತೀವ್ರ ಕೋಲಾಹಲವನ್ನ ಸೃಷ್ಟಿ ಮಾಡಿತ್ತು. ಚುನಾವಣೆ ಹೈಕೋರ್ಟ್ ಮೆಟ್ಟಿಲೇರಿದ್ದ ಕಾರಣ ಪೈಪೋಟಿ ಕೂಡ ಹೆಚ್ಚಾಗಿತ್ತು. ಇಷ್ಟೇ ಅಲ್ಲ, ಚುನಾವಣಾ ಪ್ರಚಾರಗಳು ಭರ್ಜರಿಯಾಗಿ ನಡೆದಿತ್ತು. ಕೊನೆಗೆ ವೆಂಕಟೇಶ್ ಪ್ರಸಾದ್ ಟೀಮ್ ಗೆದ್ದು ಬೀಗಿದ್ದಾರೆ. ಚರಣ್ ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಿದ್ದಾಜಿದ್ದಿಯಿಂದ ಕೂಡಿದ್ದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಫಲಿತಾಂಶ ಹೊರಬಿದ್ದಿದೆ. ಅನಿಲ್ ಕುಂಬ್ಳೆ ಜಾವಗಲ್ ಶ್ರೀನಾಥ್ ಬಣಕ್ಕೆ ಜಯಬೇರಿ ಬಾರಿಸಿದ್ರೆ ಬ್ರಿಜೇಶ್ ಪಾಟೀಲ್ ಬಣಕ್ಕೆ ಮುಖಭಂಗವಾಗಿದೆ. ಹಾಗಾದ್ರೆ ಕೆಎಸ್ಸಿ ಅಧ್ಯಕ್ಷರಾಗಿದ್ದಾರು ಅಂತೀರಾ? ಈ ಸ್ಟೋರಿ ನೋಡಿ. ಕೆಎಸ್ಸಿಎ ಅಧ್ಯಕ್ಷರಾಗಿ ವೆಂಕಟೇಶ್ ಪ್ರಸಾದ್ ಆಯ್ಕೆ. ಕೆಎನ್ ಶಾಂತಕುಮಾರ್ಗೆ ಭಾರೀ ಸೋಲು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಆಯ್ಕೆಯಾಗಿದ್ದಾರೆ. ಕೆಎನ್ ಶಾಂತಕುಮಾರ್ಗೆ ಭಾರೀ ಸೋಲುಂಟಾಗಿದೆ. ಇದರೊಂದಿಗೆ ಕೆಎಸ್ಸಿಎನಲ್ಲಿ ಮತ್ತೊಮ್ಮೆ ಮಾಜಿ ಕ್ರಿಕೆಟಿಗರ ಅಬ್ಬರ ಶುರುವಾಗಲಿದೆ. ಭಾರೀ ಕುತೂಹಲ ಕೆರಳಿಸಿದ್ದ ಚುನಾವಣೆಯಲ್ಲಿ ವೆಂಕಟೇಶ್ ಪ್ರಸಾದ್ ಭಾರೀ ಮೇಲುಗೈ ಸಾಧಿಸಿದರು. 20 ಸುತ್ತುಗಳ ಮತ ಎಣಿಕೆ ಪ್ರಕ್ರಿಯೆ ಮುಕ್ತಾಯಗೊಂಡಾಗ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ 749 ಮತಗಳನ್ನು ಪಡೆದುಕೊಂಡರು. ಕೆಎನ್ ಶಾಂತಕುಮಾರ್ಗೆ 558 ಮತ ಬಿದ್ದಿದ್ದವು. ವೆಂಕಟೇಶ್ ಪ್ರಸಾದ್ 191 ಮತಗಳಿಂದ ಜಯಗಳಿಸಿ ಕೆಎಸ್ಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸೊ ಮೆಂಬರ್ಸ್ ಗೆದ್ದಿದ್ದಾರೆ, ಅವರಿಟ್ಟಿರೋ ಒಂದು ಕಾನ್ಫಿಡೆನ್ಸ್ ಇಂದ ಮೆಂಬರ್ಸ್ ಗೆದ್ದಿದ್ದಾರೆ. ಮೆಂಬರ್ಶಿಪ್ ಗೊತ್ತಿತ್ತು ಅವ್ರಿಗೆ ಚೇಂಜ್ ಬೇಕು ಅಂತ. ಸೊ ಹಾಗಾಗಿ ಈ ಒಂದು ಹೊಸ ಹೋಪ್ ಇರ್ಬೋದು, ಅಥವಾ ಇಟ್ಸ್ ಅ ಡಾನ್ ಆಫ್ ನ್ಯೂ ಎರಾ ಅಂತ ಹೇಳ್ಬೋದು ನಾಳೆ ಬೆಳಗ್ಗೆಯಿಂದ. ಸೊ ಖಂಡಿತ ನಾವು ಏನೇನು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ವೋ ಅದನ್ನ ಮಾಡಕ್ಕೆ ಹೊರಟಿದ್ದೀವಿ. ಕೆಎಸ್ಸಿ ಉಪಾಧ್ಯಕ್ಷರಾಗಿ ಮಾಜಿ ಕ್ರಿಕೆಟಿಗ ಸುಜಿತ್ ಸೋಮಸುಂದರ್, ಕಾರ್ಯದರ್ಶಿಯಾಗಿ ಸಂತೋಷ್ ಮೆನನ್, ಕೆಎಸ್ಸಿಯ ಖಜಾಂಚಿಯಾಗಿ ಮಧುಕರ್ ಆಯ್ಕೆಯಾಗಿದ್ದಾರೆ. ಕೆಎಸ್ಸಿಯಿಂದ 16 ಪದವಿಗೆ ಇವತ್ತು ಎಲೆಕ್ಷನ್ ನಡೆದಿದ್ದು. 16ರಲ್ಲಿ 11 ಗೆದ್ದಿರೋದು ನಮ್ಮ ಬಿಕೆ ವೆಂಕಟೇಶ್ ಪ್ರಸಾದ್ ಅವರ ತಂಡ ಆದಂತಹ ಟೀಮ್ ಗೇಮ್ ಚೇಂಜರ್ಸ್. ವೆಂಕಟೇಶ್ ಪ್ರಸಾದ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದ್ದಾರೆ. ಸುಜಿತ್ ಸೋಮಸುಂದರ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಸಂತೋಷ್ ಮೆನನ್ ಸೆಕ್ರೆಟರಿ ಆಗಿದ್ದಾರೆ. ಮಧುಕರ್,
ನಾಗರಾಜ್ ಮಗ ಜ್ಞಾಪಕ ಇದೆಯಲ್ಲ, ಅವರು ಟ್ರೆಷರರ್ ಆಗಿರೋದು. BK ರವಿ ಜಾಯಿಂಟ್ ಸೆಕ್ರೆಟರಿ ಆಗಿ ಬಂದಿದ್ದಾರೆ. ಬೆಂಗಳೂರಲ್ಲಿದ್ದಂತ 5 ಪದವಿಗಳು ಅಂದ್ರೆ 2 ಲೈಫ್ ಮೆಂಬರ್ ಹಾಗೂ 3 ಕ್ಲಬ್, 5ಕ್ಕೆ 5 ಕ್ಲೀನ್ ಸ್ವೀಪ್ ಮಾಡಿರೋದು ಟೀಮ್ ಗೇಮ್ ಚೇಂಜರ್ಸ್ ಅಂದ್ರೆ ವೆಂಕಟೇಶ್ ಪ್ರಸಾದ್ ಅವರ ತಂಡ. ಅದಾದ್ಮೇಲೆ ಮೈಸೂರು ಗೆದ್ದಿದೆ. ವೆಂಕಟೇಶ್ ಪ್ರಸಾದರನ್ನ ಮಾಜಿ ಕ್ರಿಕೆಟಿಗ ಟೀಂ ಇಂಡಿಯಾ ಮಾಜಿ ನಾಯಕ ಅನಿಲ್ ಕುಂಬ್ಳೆ ಬೆಂಬಲಿಸಿದ್ದಾರೆ. ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಇದು ಬರೀ ವೆಂಕಟೇಶ್ ಪ್ರಸಾದ್ ಹಾಗೂ ಅವರ ತಂಡಕ್ಕೆ ಜಯ ಅಲ್ಲ, ಇದು ಕ್ರಿಕೆಟ್ ಕೂಡ ಜಯ, ಕ್ರಿಕೆಟ್ಗೆ ಜಯ ಇದು, ಅದೇ ಮುಖ್ಯ. ಎಲ್ಲ ನಾವು ಹೇಳಿದಾಗೆ ಹಲವಾರು ವರ್ಷಗಳಿಂದ ಸುಮಾರು 3 ವರ್ಷದಲ್ಲಂತೂ ಕ್ರಿಕೆಟ್ ಒಂಥರ ಹಿಂದೆನೇ ಇತ್ತು. ಅದರಿಂದ ಈ ತಂಡ ಖಂಡಿತವಾಗಿ ಅವರ ಒಂದು ಜವಾಬ್ದಾರಿಯಿಂದ ಸರಿಯಾದ ರೀತಿಯಾಗಿ ಕ್ರಿಕೆಟರ್ಗಳಿಗೆ ಹಾಗೂ ಮೇನ್ ಸ್ಟೇಕ್ ಹೋಲ್ಡರ್ ನಮ್ಮ ಕ್ರಿಕೆಟ್ಗೆ ಯಾರು ಅಂದ್ರೆ ಫ್ಯಾನ್ಸ್, ಅವ್ರಿಗೂ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನು ಸರಿಯಾದ ರೀತಿಯಾದ ಒಂದು ಅವಕಾಶ ಕೊಟ್ಟು ಅವ್ರಿಗೊಂದು ನಿಮ್ಮೆಲ್ಲರ ಸಹಕಾರನೂ ಬೇಕು. KN ಶಾಂತಕುಮಾರ್ಗೆ ಇತ್ತ ಬ್ರಿಜೇಶ್ ಪಟೇಲ್ ಬೆಂಬಲವನ್ನು ನೀಡಿದ್ರು. ಬ್ರಿಜೇಶ್ ಪಟೇಲ್ ಬಣದ ವಿರುದ್ಧ ವೆಂಕಟೇಶ್ ಪ್ರಸಾದ್ ಟೀಮ್ ಗೆದ್ದು ಬೀಗಿದೆ. ವಿಕ್ಟರಿ ಅಂತ ಅನಿಸ್ತದೆ ನಮಗೆ ವೆಂಕಿ ಅಂಡ್ ಟೀಮ್ಗೆ. ಇದರಿಂದ ನಮಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗಿದೆ. ಸೊ ಆ ಜವಾಬ್ದಾರಿನ ನಾವು ನಿಭಾಯಿಸಕ್ಕೆ ನಾವು ಎಷ್ಟಾಗತ್ತೆ ನಮ್ಮ ಕೈಯಲ್ಲಿ ಶಕ್ಯ ಅದನ್ನ ನಾನು ನನ್ನ ಟೀಮ್ ಜೊತೆ ಇದನ್ನು ನಿಭಾಯಿಸಲು ಟ್ರೈ ಮಾಡ್ತೀನಿ. ಇನ್ನು ಈ ಬಾರಿಯ KSCA ಚುನಾವಣೆ ತೀವ್ರ ಕೋಲಾಹಲವನ್ನು ಸೃಷ್ಟಿ ಮಾಡಿತ್ತು. ಚುನಾವಣೆ ಹೈಕೋರ್ಟ್ ಮೆಟ್ಟಿಲೇರಿದ್ದ ಕಾರಣ ಪೈಪೋಟಿ ಕೂಡ ಹೆಚ್ಚಾಗಿತ್ತು. ಇಷ್ಟೇ ಅಲ್ಲ, ಚುನಾವಣಾ ಪ್ರಚಾರಗಳು ಭರ್ಜರಿಯಾಗಿ ನಡೆದಿತ್ತು. ಕೊನೆಗೆ ವೆಂಕಟೇಶ್ ಪ್ರಸಾದ್ ಟೀಮ್ ಗೆದ್ದು ಬೀಗಿದ್ದಾರೆ. ಚರಣ್ ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.